ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ನಾನು ಇಂದಿನಿಂದ 7ನೇ ತರಗತಿಯ ಕನ್ನಡ ಪಾಠಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಎಲ್ಲ ಶಾಲೆಗಳು ಪ್ರಾರಂಭ ಆಗಿದೆ. ಪ್ರತಿ ಸಲವೂ ಏನಾಗ್ತಾಯಿತ್ತು, ಜೂನ್ ಫಸ್ಟ್ ಡೇ ಅಥವಾ ಮೇ ಎಂಡಲ್ಲಿ ನಿಮ್ಮ ಶಾಲೆಗಳು ಪ್ರಾರಂಭ ಆಗ್ತಾಯಿದ್ವು. ಆದರೆ ಈ ಬಾರಿ 15 ದಿನಗಳ ಮುಂಚಿತವಾಗಿಯೇ ನಿಮ್ಮ ಶಾಲೆಗಳು ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಏನಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಕರೋನಾ ಪ್ರಭಾವದಿಂದಾಗಿ 2 ವರ್ಷ ಸರಿಯಾಗಿ ಶಾಲಾ ಕಾಲೇಜುಗಳನ್ನು ನಡೆಸಲಿಕ್ಕೆ ಆಗಿರಲಿಲ್ಲ. ಈಗ ಆ ಥರದ ಯಾವುದೇ ಒಂದು ಸಮಸ್ಯೆ ಇಲ್ಲ. ಹಾಗಾಗಿ 15 ದಿನಗಳ ಮುಂಚಿತವಾಗಿಯೇ ನಿಮ್ಮ ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಇದಕ್ಕೆ ಒಂದು ರೀಸನ್ ಅಪ್ಪ ಅಂತಂದರೆ ಆ 15 ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮಕ್ಕಳಿಗೆ ಕಲಿಸ್ಬೇಕು. ಯಾಕಂದರೆ ಆ ರಜೆಗಳಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಏನು ಮಾಡಿದ್ದಾರೆ, ಈ 15 ದಿನಗಳ ಮುಂಚಿತವಾಗಿ ನಿಮ್ಮ ಶಾಲೆನ ಪ್ರಾರಂಭ ಮಾಡಿದ್ದಾರೆ. ಸರಿನಾ? ನೀವೆಲ್ಲರೂ ಖುಷಿಯಾಗಿ ಶಾಲೆಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ಶಿಕ್ಷಕರ ಜೊತೆ ಲವಲವಿಕೆಯಿಂದ ಇದ್ದು ಪ್ರತಿದಿನ ಅವತ್ತು ಹೇಳಿದ್ದನ್ನು ಅವತ್ತೇ ಕಲ್ತ್ಕೊಂಡು ಯಶಸ್ವಿಯಾಗಿ ಈ ವರ್ಷನ ಏನು ಮಾಡಿ ಮುಗಿಸಿ ಅಂತ ಹೇಳ್ತಾ ಇವತ್ತಿನ ಪಾಠನ ಪ್ರಾರಂಭ ಮಾಡ್ತೇನೆ. ಓಕೆನಾ? ಈಗ ನಾನೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೀಗೆ ಒಂದು ಶಾಲೆ ಅಂದರೆ ನಿಮ್ಮ ಥರನೇ ಒಂದು ಶಾಲೆ ಇದೆ ಅಂತ ಅಂದ್ಕೊಳ್ಳಿ. ನೀವು ಶಾಲೆಗೆ ಹೋಗಬೇಕಾದ್ರೆ ಏನು ಮಾಡ್ತೀರಾ, ಕರೆಕ್ಟು ಸ್ಕೂಲ್ ಟೈಮಿಗೆ ಹೋಗ್ತೀರಾ. 9:45ಗೆ ಸ್ಕೂಲ್ ಇದೆ ಅಂದರೆ 9 o'clockಗೆಲ್ಲ ಅಥವಾ 9:30ಗೆಲ್ಲ ಹೋಗ್ತೀರಾ ಅಲ್ವಾ? ಅಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ನೀವು ಹೋಗಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಬೆಸ್ಟ್ ಫ್ರೆಂಡ್ಗಳ ಜೊತೆ ಕೂತ್ಕೊಂಡ್ಬಿಟ್ಟು ಮಾತುಕತೆ ಆಡ್ತಿರ್ತೀರಾ. ಮನೇಲಿ ಏನಾಗಿದೆ ಅನ್ನೋದನ್ನೆಲ್ಲ ಹೇಳ್ತಾ ಇರ್ತೀರಾ ಅಲ್ವಾ? ಅದೇ ರೀತಿ ಒಂದು ಶಾಲೆ ಇತ್ತಂತೆ. ಆ ಶಾಲೆಯಲ್ಲೂ ಕೂಡ ನಿಮ್ಮ ಥರ ಮುದ್ದಾದ ಮಕ್ಕಳುಗಳಿದ್ರು. ಸರಿನಾ? ಅವರೆಲ್ಲ ಶಾಲೆಗೆ ಹೋಗಿದ್ರು. 4 ಜನ ಫ್ರೆಂಡ್ಸು. ಯಾರ್ಯಾರು ಗೊತ್ತಾ? ಮೇರಿ, ಮಾಲಾ, ರೇಖಾ ಮತ್ತು ಫಾತಿಮಾ. ಈ 4 ಜನ ಸ್ನೇಹಿತರು ಏನು ಮಾಡಿದ್ರಪ್ಪ ಅಂತಂದರೆ ಶಾಲೆಗೆ ಹೋಗಿ ಒಂದು ಕಡೆ ಗುಂಪು ಕಟ್ಕೊಂಡು ಕೂತ್ಕೊಂಡ್ಬಿಟ್ಟು ಮಾತುಕತೆನ ಪ್ರಾರಂಭ ಮಾಡಿದ್ರು. ನಮ್ಮ ಮನೇಲಿ ಹಂಗಾಯಿತು ಹಿಂಗಾಯಿತು ಅಂತ ದಿನ ಹೇಳ್ತಾ ಇದ್ರು. ಆದರೆ ಇವತ್ತು ಹೇಳ್ತಕ್ಕಂಥ ವಿಷಯನೇ ಅವ್ರದ್ದು ಬೇರೆಯಾಗಿತ್ತು. ಏನು ಮಾತಾಡ್ತಾ ಇದ್ರಪ್ಪ ಅವರು ಅಂತಂದರೆ, ಮಾಲಾ ಹೇಳ್ತಾಳಂತೆ ಏನಂತ, ನಾವು ನಿನ್ನೆ ನಮ್ಮ ಮನೆ ಪಕ್ಕದಲ್ಲಿ ಪುರಾಣ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರೇಖಾ ಏನಂತ ಹೇಳ್ತಾಳೆ ಗೊತ್ತಾ? ಪುರಾಣಗಳು ತುಂಬ ಚೆನ್ನಾಗಿರ್ತವೆ, ಅದ್ರ ಮಧ್ಯದಲ್ಲಿ ಕತೆ ಹೇಳ್ತಾ 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 ದೇವ್ರ ನಾಮಗಳನ್ನು ಕೂಡ ಹೇಳ್ತಾರಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮೇರಿ ಹೇಳ್ತಾಳೆ, ಹೌದಾ, ನನಗೆ ನೀತಿ ಕಥೆಗಳಂದರೆ ತುಂಬ ಇಷ್ಟ, ನಾನು ಅವಾಗವಾಗ ನೀತಿ ಕಥೆಗಳನ್ನು ಓದ್ತಾ ಇರ್ತೇನೆ ಅಂತ ಹೇಳ್ತಾಳೆ. ಆಗ ಫಾತಿಮಾ ಹೇಳ್ತಾಳೆ, ನನಗೆ ಎಲ್ಲ ಕಥೆಗಳು ತುಂಬ ಇಷ್ಟಪ್ಪ. ನಮ್ಮ ಅಜ್ಜ ಏನು ಮಾಡ್ತಾಯಿದ್ರು, ನನಗೆ ನೀತಿ ಕಥೆಗಳು, ಬೇರೆ ಬೇರೆ ಥರದ ಕಥೆಗಳ ಎಲ್ಲ ಪುಸ್ತಕಗಳನ್ನ ತಂದು 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 ಓದಿಸ್ತಾ ಇದ್ರು. ಹಾಗಾಗಿ ನನಗೆ ಎಲ್ಲ ರೀತಿಯ ಕಥೆಗಳು ಕೂಡ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹೀಗೆ ಈ 4 ಜನ ಸ್ನೇಹಿತರು ಏನು ಮಾಡ್ತಾ ಇರ್ತಾರೆ, ಕಥೆಗಳ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ. ಕಥೆಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಿಮಗೂ ಕೂಡ ಕಥೆಗಳಂದರೆ ಇಷ್ಟ ಅಲ್ವಾ? ವೆರಿ ಗುಡ್. ಕಥೆಗಳು ತುಂಬ ಚೆನ್ನಾಗಿರ್ತವೆ. ಕಥೆಗಳಲ್ಲಿ ನೀತಿ ಇರುತ್ತೆ, ಪ್ರೀತಿ ಇರುತ್ತೆ, ಸಂತೋಷ ಇರುತ್ತೆ, ಸಡಗರ ಇರುತ್ತೆ. ಪ್ರತಿಯೊಂದು ಭಾವನೆನ ಕತೆ ಮುಖಾಂತರ ನಾವು ತಿಳ್ಕೊಳ್ಬೋದು ಅಲ್ವಾ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಕಥೆಯದ್ದೇ ರೀತಿಯಲ್ಲಿರ್ತಕ್ಕಂಥ ಒಂದು ಪಾಠದ ಬಗ್ಗೆ ನೋಡೋಣ. ಕತೆ ಅಂದ ತಕ್ಷಣ ಯಾರು ನೆನಪಿಗೆ ಬರ್ತಾರೆ ಹೇಳಿ ನೋಡೋಣ. ವೆರಿ ಗುಡ್. ಕತೆ ಅಂದಿದ ತಕ್ಷಣ ಪಟ್ಟನೆ ನೆನಪಿಗೆ ಬರೋದು ಅಜ್ಜಿ ಮತ್ತು ತಾತ ಅಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತ ನಿಮಗೆ ಕತೆಗಳನ್ನು ಹೇಳ್ತಾರೆ ತಾನೆ? ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅವರ ಅಜ್ಜಿ ತಾತ ಕತೆಗಳನ್ನು ಹೇಳ್ತಾರೆ. ಅವರು ತಮ್ಮ ಜೀವನದ ಅನುಭವವನ್ನು ಕತೆ ಮುಖಾಂತರ, ತಾವು ಕಂಡಿದ್ದನ್ನು ಕತೆ ಮುಖಾಂತರ ಹೇಳಿ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಾರೆ ಅಲ್ವಾ? ವೆರಿ ಗುಡ್. ಆ ಅಜ್ಜಿ ತಾತ ಹೇಳ್ತಕ್ಕಂಥ ಕಥೆಯ ಒಂದು ಗಮ್ಮತ್ತೇ ಬೇರೆ. ಎಷ್ಟು ರಸವತ್ತಾಗಿರುತ್ತೆ ಅಂತಂದರೆ ಆ ಕಥೆಯನ್ನು ಕೇಳ್ತಾ ಇದ್ದರೆ ಆ ಕಥೆಯ ಒಂದು ಕಲ್ಪನೆಯಲ್ಲಿ ನಾವೇ ಇರ್ತಾ ಇದ್ದೀವಿ. ಈ ಭಾವನೆಗಳು ಉಕ್ಕಿ ಹರಿತಾ ಇದ್ವು. ನಗು ಬಂದಾಗ ನಗೋದು, ಅಳು ಬಂದಾಗ ಅಳೋದು, ಆಮೇಲೆ ಭಯ ಬಂದಾಗ ಭಯ ಪಡೋದು, ಹೀಗೆ ಯಾವ ರೀತಿಯಾಗಿ ಇರ್ತಾ ಇದ್ವು ಆ ಕಥೆಗಳಂತಂದರೆ ಆ ಕಥೆಯ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಕಲ್ಪನೆಯಲ್ಲಿ, ಆ ಮಾಯಾಲೋಕದಲ್ಲಿ ನಾವೇ ಕಥೆಯ ಒಂದು ನಾಯಕರಾಗಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಅಜ್ಜಿ ಕಥೆನ ಹೇಳ್ತಾ ಇದ್ರು. ಆ ಕಥೆಗಳು ಏನಾಗ್ತಾ ಇತ್ತಂದರೆ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗ್ತಾಯಿದ್ವು, ಒಳ್ಳೆ ನೀತಿನ ಹೇಳ್ಕೊಡ್ತಾ ಇದ್ವು, ಒಳ್ಳೆ ಪಾಠನ ಹೇಳ್ಕೊಡ್ತಾ ಇದ್ವು. ಸರಿನಾ? ಈ ಥರದ ನೀತಿ ಕಥೆಗಳು ಮನುಷ್ಯನ ಬದುಕಿನಲ್ಲಿ ಅಂದರೆ ಮಕ್ಕಳ ಬದುಕಿನಲ್ಲಿ ಬಂದರೆ ಅವರ ನಡತೆ ಮತ್ತು ಗುಣಗಳು ತುಂಬ ಎತ್ತರದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಈ ಒಂದು ಗದ್ಯದ ಲೇಖಕರಾಗಿರ್ತಕ್ಕಂಥ ನಾ ಡಿಸೋಜ ಅವರು ಈ ಒಂದು ಕಥೆನ ಬರೆದಿದ್ದಾರೆ. ಸರಿನಾ? ಈ ಒಂದು ಕಥೆಯ ವಿವರಣೆನ ನೋಡೋದಕ್ಕೂ ಮೊದಲು ನಾವು ಏನು ಮಾಡೋಣ, ಕವಿ ಪರಿಚಯನ ಮಾಡ್ಕೊಂಡು ಬರೋಣ. ಓಕೆನಾ? ಸರಿ. ಈಗಾಗಲೇ ನಿಮಗೆ ಗೊತ್ತಾಗಿದೆ, ಲೇಖಕರ ಹೆಸರು ನಾ ಡಿಸೋಜಾ. ನಾ ಡಿಸೋಜಾ ಅಂದರೆ ನಾರ್ಬರ್ಟ್ ಡಿಸೋಜಾ, ಇದು ಇವರ ಪೂರ್ಣ ಹೆಸರು. ಇವರ ತಂದೆಯ ಹೆಸರು FP ಡಿಸೋಜಾ ಮತ್ತು ತಾಯಿಯ ಹೆಸರು ರುಪಿನಾ ಡಿಸೋಜಾ.
ಇವ್ರ ಮಗನಾಗಿ ಇವರು ಜನಿಸ್ತಾರೆ. ಸರಿನಾ? ಇವರು ಈವರೆಗೆ ಹಲವಾರು ಕಾದಂಬರಿಗಳನ್ನು, ಕೃತಿಗಳನ್ನು, ಮಕ್ಕಳ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇಲ್ಲಿ ನೋಡಿ, ಒಟ್ಟು ಇಲ್ಲಿಯವರೆಗೂ ಏನು ಮಾಡಿದಾರಪ್ಪ ಅಂತಂದರೆ ನಾ ಡಿಸೋಜ ಅವರು 37 ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅವರು ರಚಿಸಿರ್ತಕ್ಕಂಥ ಕಾದಂಬರಿಗಳಲ್ಲಿ ಕಾಡಿನ ಬೆಂಕಿ ಮತ್ತು ದ್ವೀಪ ಇವೆರಡು ಕಾದಂಬರಿಗಳು ಚಲನಚಿತ್ರಗಳಾಗಿ ರಚನೆಯಾಗಿವೆ. ಅವುಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ರಜತ ಕಮಲ ಮತ್ತು ಸ್ವರ್ಣ ಕಮಲ ಎನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಹಾಗೆ ಇವರ ಬಳುವಳಿ ಎನ್ನುವ ಕಾದಂಬರಿಯೂ ಕೂಡ ಕೊಂಕಣಿ ಭಾಷೆಯಲ್ಲಿ ಚಲನಚಿತ್ರವಾಗಿ ರಚನೆಯಾಗಿದೆ. ಹೀಗೆ ಸಾರ್ಕ್ ದೇಶಗಳಲ್ಲಿಯೂ ಕೂಡ ಇವರು ಸಾಹಿತಿಗಳಾಗಿ ತಮ್ಮದೇ ಆದ ಸ್ವಂತ ಕಥೆಗಳನ್ನು, ಕಥಾವಾಚನವನ್ನು ಮಾಡುವುದರ ಮೂಲಕ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇವರ ಮುಳುಗಡೆಯ ಊರಿಗೆ ಬಂದವರು ಎನ್ನುವ ಕಿರು ಕಾದಂಬರಿಗೆ 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಏನು ಮಾಡಿದೆ, ಬಾಲ ಸಾಹಿತ್ಯ ಎನ್ನುವ ಪುರಸ್ಕಾರನ ಮಾಡಿ ಗೌರವಿಸಿದೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾ ಡಿಸೋಜ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವರು ಪಡ್ಕೊಂಡಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಬಾಲ ಸಾಹಿತ್ಯ ಪುರಸ್ಕಾರ, ಅದ್ರ ಜೊತೆಗೆ ಆಗಲೇ ಹೇಳಿದೆ ನಾನು ರಜತ ಕಮಲ ಮತ್ತು ಸ್ವರ್ಣ ಕಮಲ ಇವರ ಕಾಡಿನ ಬೆಂಕಿ ಮತ್ತು ದ್ವೀಪ ಎನ್ನುವ 2 ಕಾದಂಬರಿಗಳಿಗೆ ಲಭಿಸಿದೆ. ಹಾಗೆ ಬಾಲ ಸಾಹಿತ್ಯ ಪುರಸ್ಕಾರ ಇವರ ಮುಳುಗಡೆಯ ಊರಿಗೆ ಬಂದವರು ಎನ್ನುವ ಕಿರು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಬಾಲ ಸಾಹಿತ್ಯ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಅವರು ಏನು ಮಾಡಿದ್ದಾರೆ, ತಮ್ಮ ಮುಡಿಗೆ ಏರಿಸ್ಕೊಂಡಿದ್ದಾರೆ. ಇಂತಹ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕವಿ ನಾ ಡಿಸೋಜ ಅವರು. ಇವರು ಜಾನ್ವರಿ 2014ರಲ್ಲಿ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಗದ್ಯದ ಲೇಖಕರ ಪರಿಚಯ. ಇವರು ಈ ಪಾಠನ ಬರೆಯೋದರ ಉದ್ದೇಶ ಇಷ್ಟೇ, ಏನಪ್ಪ ಅಂತಂದರೆ ಉದಾತ್ತ ಭಾವನೆಗಳನ್ನು ಮಕ್ಕಳಲ್ಲಿ ಬೆಳೆಸಿ ಅವರ ನಡತೆಯಲ್ಲಿ, ಗುಣಗಳಲ್ಲಿ ಸಾಹಸ ಧೈರ್ಯನ ತುಂಬಿಸ್ತಕ್ಕಂಥ ಒಂದು ಕೆಲಸ ಮಾಡೋದೇ ಈ ಒಂದು ಕಥೆಗಳ ಉದ್ದೇಶ ಅನ್ನುವ ಒಂದು ಉದ್ದೇಶನ ಇಟ್ಕೊಂಡ್ಬಿಟ್ಟು ಈ ಒಂದು ಕಥೆನ ರಚನೆ ಮಾಡಿದ್ದಾರೆ. ಸರಿನಾ? ಈಗ ನಾವು ನೋಡೋಣ ಕಥೆಯಲ್ಲಿ ಏನೇನಿದೆ, ಯಾವ ರೀತಿಯಾದ ಕಥೆ ಇದಿದೆ, ಯಾವ ಒಂದು ನೀತಿಯನ್ನು ಇದು ಒಳಗೊಂಡಿದೆ ಅನ್ನೋದನ್ನು ಈ ಒಂದು ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ. ಓಕೆನಾ? ಸರಿ, ಈ ಪಾಠದ ಹೆಸರು ನಿಮ್ಗೆ ಈಗಾಗಲೇ ಗೊತ್ತಿದೆ, ಗದ್ಯ 1. ಮೊದಲನೇ ಗದ್ಯನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಪುಟ್ಟಜ್ಜಿ ಕತೆ ಅಂದ ತಕ್ಷಣ ನಾನು ಈಗಾಗಲೇ ಹೇಳಿದೆ, ಕತೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಅಜ್ಜಿ ತಾತ. ಸರಿನಾ? ರಾತ್ರಿ ಆದರೆ ಸಾಕು ಅಜ್ಜಿ ಹತ್ರ ಹೋಗೋದು, ತಾತನ ಹತ್ರ ಹೋಗೋದು, ತಾತ ಒಂದು ಕತೆ ಹೇಳು, ಅಜ್ಜಿ ಒಂದು ಕತೆ ಹೇಳಂತ ತುಂಬ ಮಕ್ಕಳು ಎಲ್ಲರೂ ಪೀಡಿಸೋದುಂಟು ಅಲ್ವಾ? ಪೀಡಿಸೋದು ಅಂತಂದರೆ ಅವ್ರ ಹತ್ರ ಪ್ರೀತಿಯಿಂದ ಕೇಳುವುದು. ಸರಿನಾ? ಇಲ್ಲಿ ಕೂಡ ಏನಾಗುತ್ತಾ ಇದೆ ಅಂತಂದರೆ ಈ ಒಂದು ಗದ್ಯದಲ್ಲಿ ಒಂದು ಮಗು ಅಜ್ಜಿಗೆ ಕತೆ ಹೇಳು ಅಂತೇಳ್ಬಿಟ್ಟು ಏನು ಮಾಡ್ತಾ ಇದೆ, ಹಾಗೆ ಫುಲ್ ಪಾಠನ ಒಂದು ಬಾರಿ ಓದಬೇಕು. ಈಗ ನಾನು ಈ ಪಾಠನ ಪೂರ್ತಿಯಾಗಿ ಓದೋದಿಲ್ಲ, ಕಾರಣ ಏನಂತಂದರೆ ತುಂಬ ಟೈಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಫುಲ್ ಪಾಠನ ಓದ್ತಾ ಇಲ್ಲ. ಅಲ್ಲಲ್ಲೇ ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೀವು ಕರೆಕ್ಟಾಗಿ ಆಲಿಸಿ ಏನಿದೆ ಕಥೆಯಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿ. ಓಕೆನಾ? ಸರಿ, ಇಲ್ಲಿ ನೋಡಿ, ಗದ್ಯ ಭಾಗ 1, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಒಂದು ಗದ್ಯದ ಲೇಖಕರು ನಾ ಡಿಸೋಜ. ಗೊತ್ತಾಯ್ತಲ್ವಾ? ಸರಿ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗು ಹೇಳ್ತೀನಿ ಒಳ್ಳೆದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಸರಿನಾ? ಒಂದು ಊರಲ್ಲಿ ಪುಟ್ಟಜ್ಜಿ ಅಂತ ಒಬ್ಬ ಅಜ್ಜಿ ಇರ್ತಾಳೆ. ಆ ಅಜ್ಜಿಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ಸರಿನಾ? ಯಾವುದೇ ಒಂದು ಮಗು ಬಂದುಬಿಟ್ಟು ಅಜ್ಜಿ ಕತೆ ಹೇಳು ಅಂದ ತಕ್ಷಣವೇ ಏನು ಮಾಡ್ತಾಳೆ, ಬಾ ಮಗು ಹೇಳ್ತೀನಿ ಒಂದು ಒಳ್ಳೆಯ ಕತೆನ. ಯಾವ ರೀತಿಯಾದ ಕಥೆನ ಹೇಳ್ತೇನೆ? ಒಳ್ಳೆಯ ಕಥೆನ, ನಿನ್ನ ಮುಂದಿನ ಭವಿಷ್ಯಕ್ಕೆ ದಾರಿಯನ್ನು ನೀಡ್ತಕ್ಕಂಥ ಕಥೆನ, ಬದುಕುವ ರೀತಿಯನ್ನು ಕಲಿಸ್ಕೊಡ್ತಕ್ಕಂಥ ಕಥೆನ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟು. ಕತೆ ಅಂತ ಹೇಳಿದ ತಕ್ಷಣವೇ ನೆನಪಿಗೆ ಬರೋದೇ ಪುಟ್ಟಜ್ಜಿ. ಯಾಕೆ ಅಂತಂದರೆ ಕತೆ ಹೇಳೋದ್ರಲ್ಲಿ ಯಾವಾಗಲೂ ಫಸ್ಟಲ್ಲಿರ್ತಾಳೆ, ಅಂದರೆ ಮುಂಚೂಣಿಯಲ್ಲಿರ್ತಾಳೆ ನಮ್ಮ ಪುಟ್ಟಜ್ಜಿ. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡ್ಗತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ. ಪುಟ್ಟಜ್ಜಿ ಹೇಳ್ತಕ್ಕಂಥ ಕತೆಗಳು ಒಂದು ರೀತಿಯಾಗಿಲ್ಲ,
ತರಾವರಿ ಅಂದರೆ ವಿಧ ವಿಧದ ರೀತಿಯ ಕಥೆಗಳನ್ನು ಹೇಳ್ತಾಳೆ. ಯಾವ್ಯಾವ ರೀತಿಯ ಕಥೆಗಳು ಹೇಳ್ತಾಳೆ ಅಂದರೆ ದೊಡ್ಡ ಕಥೆಗಳಿರ್ತವೆ, ಸಣ್ಣ ಕಥೆಗಳಿರ್ತವೆ, ಪುಟಾಣಿ ಕಥೆಗಳಿರ್ತವೆ, ತಮಾಷೆ ಕಥೆಗಳಿರ್ತವೆ, ಹಾಡುಗತೆಗಳಿರ್ತವೆ. ದೊಡ್ಡ ಕಥೆ ಅಂತಂದರೆ ಒಂದು ಪುರಾಣನ ಹೇಳ್ತಕ್ಕಂಥ ಕಥೆಗಳು, ಒಂದು ದಿನಕ್ಕೆ ಮುಗಿದೇ ಇರತಕ್ಕಂಥ ಕಥೆಗಳು. ಸಣ್ಣ ಕಥೆಗಳಂದರೆ ಆ ಒಂದು ಚಿಕ್ಕ ನೀತಿಯನ್ನು ಹೇಳ್ಕೊಡ್ತಕ್ಕಂಥ ಕಥೆಗಳು. ಅದೇ ರೀತಿ ಸಣ್ಣ ಸಣ್ಣ ಮಕ್ಕಳಿಗೆ ಕುತೂಹಲವನ್ನು ಕೆರಳಿಸ್ತಕ್ಕಂಥ ಪುಟಾಣಿ ಕಥೆಗಳು, ಜೊತೆಗೆ ತಮಾಷೆ ಮಾಡ್ತಕ್ಕಂಥ ಕಥೆಗಳು, ಹಾಗೆ ಹಾಡನ್ನು ಒಳಗೊಂಡಿರ್ತಕ್ಕಂಥ ಕಥೆಗಳನ್ನು ಹೇಳ್ತಾಳೆ. ಹೀಗೆ ಹಲವಾರು ರೀತಿಯ ವಿಧ ವಿಧವಾದ ಕಥೆಗಳನ್ನು ಹೇಳ್ತಾಳೆ ಯಾರು? ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಇಲ್ಲಿ ಒಂದು ಹುಡುಗ ಏನು ಮಾಡಿದೆ? ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ನಂತೆ. ಹೋಗಿ ಏನು ಮಾಡ್ದ ನೋಡಿ, ಇಲ್ಲಿ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು. ಎಲ್ಲಿ ಕೂತಿದ್ಲು ಪುಟ್ಟಜ್ಜಿ? ಮನೆ ಜಗಲಿ ಮೇಲೆ. ಮನೆ ಮುಂದೆ ಒಂದು ಜಗಲಿ ಇರುತ್ತೆ, ಆ ಜಗಲಿ ಮೇಲೆ ಪುಟ್ಟಜ್ಜಿ ಕೂತಿದ್ಲು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ಸರಿನಾ? ನಮ್ಮ ಮುಖ ನೋಡಿದ ತಕ್ಷಣ ನಾವು ಯಾವ ರೀತಿಯಾಗಿದ್ದೀವಿ ಅನ್ನೋದು ನಮ್ಮ ಮುಖಾಚಾರ್ಯ ನಮಗೆ ಹೇಳುತ್ತೆ. ಅದೇ ರೀತಿಯಾಗಿ ಆ ಹುಡುಗನಿಗೆ ಪುಟ್ಟಜ್ಜಿ ಜಗಲಿ ಮೇಲೆ ಕುಂತಿರೋದು ನೋಡಿ, ಓ ಪುಟ್ಟಜ್ಜಿ ಇವಾಗ ಸಂತೋಷವಾಗಿದ್ದಾಳೆ, ಖುಷಿಯಲ್ಲಿದ್ದಾಳೆ ಅನ್ನೋದು ಆ ಹುಡುಗನಿಗೆ ಗೊತ್ತಾಯಿತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ. ಆಗ ಆ ಹುಡುಗ ಏನು ಮಾಡ್ತಾನೆ, ಹೋಗ್ಬಿಟ್ಟು ಅಜ್ಜಿ ಅಜ್ಜಿ ನನ್ನ ಕತೆ ಹೇಳ್ತೀಯಾ ನೀನು ಅಂತ ಕೇಳ್ತಾನೆ. ಅದಕ್ಕೆ ಪುಟ್ಟಜ್ಜಿ ಏನು ಹೇಳ್ತಾಳೆ ನೋಡಿ, ಬಾ ಮಗು ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂದಳು. ಏನು ಮಾಡ್ತಾಳೆ ಪುಟ್ಟಜ್ಜಿ? ಬಾ ಮಗು ಹೇಳ್ತೀನಿ ನಿನಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಮೌಲ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಕತೆನಾ ಅಂತೇಳಿ ಹೇಳ್ತಾಳೆ. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗಿ ಕೂತು ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ? ಯಾವುದಾದರೂ ಒಂದು ಹಾಡುಗತೆ ಹೇಳು ಅಂದೆ. ಸರಿನಾ? ಏನು ಮಾಡುತ್ತೆ ಆ ಹುಡುಗ? ನಿಮ್ಮ ಥರ ಇರ್ತಕ್ಕಂಥ ಒಂದು ಹುಡುಗ ಏನು ಮಾಡ್ತಾನೆ, ಅವ್ರ ಮನೆ ಜಗಲಿ ಮೇಲೆ ಅಂತಂದರೆ ಈ ಮನೆ ಮುಂದೆ ಕೂತ್ಕೊಳ್ಳೋಕ್ಕೆ ಅಂತ ಒಂದು ಪ್ಲೇಸ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟು ಕಂಬಕ್ಕೆ ಹೊರಗಿ ಅಂತಂದರೆ ಸ್ವಲ್ಪ ಆಸರೆಗೆ ಬೇಕಲ್ವ, ಕರೆಕ್ಟಾಗಿ ಸ್ಟ್ರೈಟಾಗಿ ಕೂತ್ಕೊಂಡು ಕೇಳೋಕ್ಕೆ ಸ್ವಲ್ಪ ಏನಾಗುತ್ತೆ, ಆಯಾಸ ಆಗುತ್ತೆ. ಕತೆ ಕೇಳಬೇಕಾದ್ರೆ ಫ್ರೀಯಾಗಿ ಕೂಲಾಗಿರ್ಬೇಕಲ್ವ. ಹಾಗಾಗಿ ಏನು ಮಾಡ್ತಾನೆ ಆ ಹುಡುಗ, ಕಂಬಕ್ಕೆ ಹೊರ್ಕೊಂಡು ಕೂತ್ಕೊಂಡ್ಬಿಟ್ಟು ಅಜ್ಜಿ ಮುಖನ ನೋಡ್ತಾನೆ. ಆಗ ಪುಟ್ಟಜ್ಜಿ ಯಾವ ಕತೆ ಹೇಳಿ ಮಗು ಅಂತೇಳಿ ಕೇಳ್ತಾಳೆ. ಆಗ ಆ ಹುಡುಗ ಹೇಳ್ತಾನೆ, ಯಾವುದಾದರೂ ಒಂದು ಹಾಡುಗತೆ ಹೇಳು ಅಜ್ಜಿ ಅಂತ ಹೇಳಿ ಹೇಳ್ತಾನೆ. ಹಾಡುಗತೆ ಅಂದರೆ ಏನು ಅಂತ ಗೊತ್ತಾ? ನೋಡಿ ಇಲ್ಲಿ, ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತೆ. ಅಜ್ಜಿ ಕತೆ ಹೇಳೋದ್ರಲ್ಲಿ ಫೇಮಸ್ಸು, ಆದರೆ ಕತೆಗಳಲ್ಲೇ ತುಂಬ ಫೇಮಸ್ ಆಗಿರ್ತಕ್ಕಂಥ ಕತೆಗಳು ಯಾವಪ್ಪ ಅಂತಂದರೆ ಹಾಡುಗತೆಗಳು. ಹಾಡುಗತೆ ಅಂದರೆ ಏನಿರುತ್ತಪ್ಪ ಅದರಲ್ಲಿ ಅಂತಂದರೆ ಹಾಡು ಇರುತ್ತೆ, ಕತೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಸರಿನಾ? ಈ ಹಾಡುಗತೆಯಲ್ಲಿ ಹಾಡು ಕೂಡ ಇರುತ್ತೆ, ಜೊತೆಗೆ ಕತೆನೂ ಕೂಡ ಇರುತ್ತೆ. ಹಾಡು ಪ್ಲಸ್ ಕತೆ ಇಸ್ ಈಕ್ವಲ್ ಟು ಹಾಡುಗತೆ. ಹಾಡನ್ನು ಮತ್ತು ಕತೆಯನ್ನು ಒಳಗೊಂಡಿರ್ತಕ್ಕಂಥ ಕತೆಗಳೇ ಹಾಡುಗತೆಗಳು. ಏನು ಮಾಡ್ತಾಳೆ ಪುಟ್ಟಜ್ಜಿ? ತಣ್ಣನೆ ಗಾಳಿಯ ಬೀಸುವ ರೀತಿಯಲ್ಲಿಯೇ ತನ್ನ ಕತೆನ ಪ್ರಾರಂಭ ಮಾಡ್ತಾಳೆ. ಆ ಕತೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಇಲ್ಲಿ ನೋಡಿ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಈ ಹಾಡಿನ ಮೂಲಕ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಒಂದು ಪುಟ್ಟದಾದ ಅಂದರೆ ಒಂದು ಚಿಕ್ಕದಾದ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಏನಾಗ್ತಾ ಇದೆ? ಹಳ್ಳ ಹರಿತಾ ಇದೆ. ಸರಿನಾ? ಅಲ್ಲಿ ಹಳ್ಳ ಹರಿಯೋದ್ರಿಂದ ಯಾವ ಜನರು ಕೂಡ ವಾಸಿಸ್ತಾ ಇರಲ್ಲ. ಸುತ್ತಮುತ್ತಲು ಗಿಡ ಮರಗಳು, ಗುಡ್ಡ ಬೆಟ್ಟ, ಆಮೇಲೆ ನದಿಯಿಂದ ಅದು ಕೂಡಿದೆ. ಸರಿನಾ? ಈ ಹರಿವ ಒಂದು ಹಳ್ಳ ಏನು ಮಾಡಿದೆಯಪ್ಪ ಅಂತಂದರೆ ಆ ಊರಿಗೆ ಸೊಬಗನ್ನು ತಂದು ಕೊಟ್ಟಿದೆ. ನೋಡೋದಕ್ಕೆ ಸುಂದರಮಯವಾಗಿ ರಾರಾಜಿಸ್ತಾ ಇದೆ. ಸರಿನಾ? ಅಲ್ಲಿ ಹಸಿರು ಕಾಡು ಮರಗಳಲ್ಲಿ ಏನು ಮಾಡ್ತಾ ಇದ್ದೇವೆ, ಹಕ್ಕಿಗಳ ಒಂದು ಚಿಲಿಪಿಲಿ ರಾಗ ಕೇಳ್ತಾ ಇದೆ. ಅಂತಹ ಒಂದು ಹಳ್ಳಿ ಇದು ಅಂತೇಳ್ಬಿಟ್ಟು ಈ ಹಾಡು ಹೇಳ್ತಾ ಇದೆ. ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಸರಿನಾ? ಈಗ ಆ ಸ್ಥಳದಲ್ಲಿ ಜನ ಇದ್ದಾರೆ, ಆದರೆ ಒಂದು ಕಾಲದಲ್ಲಿ ಏನಾಗಿರಲಿಲ್ಲ, ಅಲ್ಲಿ ಯಾವುದೇ ಜನ ವಾಸ ಮಾಡ್ತಾ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿಯೇ ಉಳಿಯೋ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಆ ಒಂದು ಊರಲ್ಲಿ ಯಾರೂ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿತಾ ಇತ್ತು. ಹಕ್ಕಿಗಳು ತನ್ನ ಪಾಡಿಗೆ ತಾವು ಆಟ ಆಡಿಕೊಂಡು ಇದ್ವು. ಒಂದಿನ ಏನು ಮಾಡ್ತಾನೆ, ಆ ಒಂದು ಪ್ರದೇಶಕ್ಕೆ ಒಬ್ಬ ಯುವಕ ಬರ್ತಾನೆ. ಆ ಸುಂದರವಾದ ಒಂದು ಪ್ರಕೃತಿಯ ವಾತಾವರಣ ನೋಡಿದ್ದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ಯುವಕ ಅಲ್ಲಿಯೇ ಒಂದು ಮನೆನ ಕಟ್ಕೊಳ್ತಾನೆ.
ಮನೆ ಮುಂದೆ ತೋಟ ಕೂಡ ಮಾಡ್ತಾನೆ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿತಾನೆ. ಸರಿನಾ? ಆ ಯುವಕ ಏನು ಮಾಡ್ತಾನೆ, ಮನೆನ ಮಾಡಿಕೊಂಡು ಮನೆ ಮುಂದೆ ತೋಟನ ಬೆಳೆಸ್ಕೊಂಡು ತನಗೇನು ಬೇಕೋ ದಿನನಿತ್ಯ ಬಳಸೋದಕ್ಕೆ ತರಕಾರಿಗಳನ್ನು ಹಣ್ಣುಗಳನ್ನೆಲ್ಲ ಬೆಳೆಸ್ಕೊಂಡು ಏನು ಮಾಡ್ತಾನೆ, ಅಲ್ಲಿಯೇ ಆ ಯುವಕ ವಾಸ ಮಾಡ್ತಾನೆ. ಹಳ್ಳದ ದಡದಲ್ಲಿ ಇವನ ಮನೆಯ ಹಿಂದೆಯೇ ಭಾರೀ ಕಾಡು. ಸರಿನಾ? ಹಳ್ಳದ ದಂಡೆ ಮೇಲೆ ಈ ಯುವಕ ತನ್ನ ಮನೆಯನ್ನು ಮಾಡ್ಕೊಳ್ತಾನೆ. ಆ ಮನೆಯ ಹಿಂದೆನೇ ಏನಿದೆ, ದಟ್ಟವಾದ ಒಂದು ಕಾಡಿರುತ್ತೆ. ಅಲ್ಲಿ ಹುಲಿ, ಚಿರತೆ, ಕಾಡು ಕೋಣ ಎಂದೆಲ್ಲ ಹಲವಾರು ಕಾಡು ಪ್ರಾಣಿಗಳು ವಾಸ ಮಾಡ್ಕೊಂಡಿರ್ತವೆ. ಈ ಯುವಕನಿಗೆ ಯಾವುದೇ ಒಂದು ಭಯ ಇರಲ್ಲ. ಯಾಕೆ ಅಂತಂದರೆ ಆ ಪ್ರಾಣಿಗಳ ತಂಟೆಗೆ ಈ ಯುವಕ ಹೋಗಲ್ಲ, ಈ ಯುವಕನ ತಂಟೆಗೆ ಆ ಕಾಡು ಪ್ರಾಣಿಗಳು ಬರ್ತಾ ಇರಲಿಲ್ಲ. ಅವರವರ ಪಾಡಿಗೆ ಅವರವರು ಸುಖವಾಗಿ ಅಲ್ಲಿ ಏನು ಮಾಡ್ತಾಯಿದ್ರು, ಜೀವನನ ಮಾಡಿಕೊಂಡು ಇದ್ದರು. ಸರಿನಾ? ಇವನ ಮನೆಯ ಹತ್ತಿರವೇ ಪ್ರಾಣಿಗಿಂಡಿ ಇದ್ದಿತ್ತು. ಈ ಯುವಕನ ಮನೆ ಹತ್ತಿರ ಏನಿತ್ತು, ಪ್ರಾಣಿಗಿಂಡಿ ಇತ್ತು. ಪ್ರಾಣಿಗಿಂಡಿ ಅಂತಂದರೆ ಪ್ರಾಣಿಗಳಿಗೆ ಬಾಯಾರಿಕೆ ಆದಾಗ ಅವುಗಳು ಬಂದು ಕುಡಿಯೋದಕ್ಕೆ, ಅಂದರೆ ಅವುಗಳು ಬಂದು ನೀರು ಕುಡಿಯೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಗುಂಡಿನ ಏನಂತ ಕರೀತಾರೆ, ಪ್ರಾಣಿಗಿಂಡಿ ಅಂತೇಳಿ ಕರೀತಾರೆ. ಆ ಒಂದು ಪ್ರಾಣಿಗಿಂಡಿ ಎಲ್ಲಿತ್ತೋ ಈ ಯುವಕನ ಮನೆಯ ಹತ್ತಿರದಲ್ಲಿ ಇತ್ತು. ಅಲ್ಲಿಗೆ ಬಂದು ಆ ಪ್ರಾಣಿಗಳೆಲ್ಲ ನೀರು ಕುಡ್ಕೊಂಡು ಹೋಗ್ತಾ ಇದ್ವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ. ಆಗ ಎದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಸರಿನಾ? ಹೀಗೆ ಒಂದಿನ ಯುವಕ ಏನು ಮಾಡ್ತಾನೆ, ತನ್ನ ಮನೆಯ ಮುಂದಿನ ಜಗಲಿ ಮೇಲೆ ಕೂತಿರ್ತಾನೆ. ಒಂದು ಜಿಂಕೆ ಮರಿ ಏನು ಮಾಡುತ್ತೆ, ಗಾಬರಿಯಾಗಿ ಹೆದರ್ಕೊಂಡ್ಬಿಟ್ಟು ಓಡೋಡಿ ಅವನ ಅಂಗಳಕ್ಕೆ ಬರುತ್ತೆ. ಅದರ ಮೈ ಮೇಲೆ ಏನಿರುತ್ತೆ, ಅದರ ಕತ್ತಲ್ಲಿ ಒಂದು ಗೆಜ್ಜೆ ಕೂಡ ಇರುತ್ತೆ. ಅದು ಹೀಗೆ ಭಯಪಟ್ಟು ಓಡ್ಕೊಂಡು ಬರೋದಕ್ಕೆ ಒಂದು ಕಾರಣ ಇರುತ್ತೆ. ಯಾಕೆ ಆ ಜಿಂಕೆ ಓಡಿ ಗಾಬರಿಯಾಗಿ ಬರುತ್ತೆ ಅನ್ನೋದನ್ನು ಈ ಹಾಡಿನ ಮೂಲಕ ನೋಡೋಣ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣವಯದಿ ಜಿಂಕೆ ಬಂದು ಮನೆಯೊಂದನ್ನು ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ಹುಲಿ ಏನು ಮಾಡುತ್ತೆ, ಕಾಡಿನಲ್ಲಿ ಒಂದು ಜಿಂಕೆನ ನೋಡುತ್ತೆ. ಆ ಜಿಂಕೆನ ನೋಡಿ ಅದರ ಬೆನ್ನತ್ತಿ ಓಡಿಸ್ಕೊಂಡು ಬರುತ್ತೆ. ಸರಿನಾ? ಎಲ್ಲಿಗೆ ಓಡಿಸ್ಕೊಂಡು ಬರುತ್ತೆ ಅಂದರೆ ಹಳ್ಳದ ಹತ್ರಕ್ಕೆ ಓಡಿಸ್ಕೊಂಡು ಬರುತ್ತೆ. ಪ್ರಾಣ ಭಯದಿಂದ ಜಿಂಕೆ ಏನು ಮಾಡುತ್ತೆ, ಆ ಮನೆಯೊಳಗೆ ಹೋಗಿ ಹೌತ್ಕೊಂಡು ಕೂತ್ಕೊಳ್ಳುತ್ತೆ. ನನ್ನ ಪ್ರಾಣನ ಉಳಿಸು, ಈ ಹುಲಿ ಬಾಯಿಂದ ನನ್ನನ್ನು ಕಾಪಾಡು ಅಂತೇಳ್ಬಿಟ್ಟು ಏನು ಮಾಡುತ್ತೆ ಜಿಂಕೆ, ಆ ಮನೆಯ ಒಡೆಯನ್ನು ಕೇಳುತ್ತೆ. ಸರಿನಾ? ಈ ಯುವಕನಿಗೆ ಜಿಂಕೆ ಹುಲಿಗೆ ಎದರಿ ಅಲ್ಲಿ ಬಂದಿದೆ ಅನ್ನುವುದು ತಿಳಿಯಿತು. ಅದನ್ನು ನೋಡಿ, ಅದರ ಒಂದು ವ್ಯವಸ್ಥೆನ ನೋಡಿ, ಅದು ಎದುರ್ಕೊಂಡಿರೋ ರೀತಿನ ನೋಡಿಬಿಟ್ಟು ಆ ಯುವಕನಿಗೆ ಅರ್ಥ ಆಗುತ್ತೆ, ಈ ಜಿಂಕೆ ಹುಲಿನ ನೋಡಿ ಎದುರ್ಕೊಂಡು ಬಂದಿದೆ ಅನ್ನೋದು. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು. ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ. ಸರಿನಾ? ಈ ಯುವಕನಿಗೆ ಜಿಂಕೆಯ ಒಂದು ಪರಿಸ್ಥಿತಿ ಅರ್ಥ ಆಗಿರುತ್ತೆ. ಅವನು ಏನು ಮಾಡ್ತಾನೆ, ಜಿಂಕೆ ಹತ್ರಕ್ಕೆ ಹೋಗ್ಬಿಟ್ಟು ಅದನ್ನು ತಬ್ಬಿಕೊಂಡ್ಬಿಟ್ಟು ಅದಕ್ಕೆ ಸಾಂತ್ವನ ನೀಡ್ತಾನೆ. ದಯವಿಟ್ಟು ನೀನೇನು ಹೆದರಬೇಡ, ಭಯ ಪಡಬೇಡ, ನಾನಿದ್ದೀನಿ, ನಿನ್ನನ್ನು ಕಾಪಾಡ್ತೇನೆ ಅಂತೇಳ್ಬಿಟ್ಟು ಸಾಂತ್ವನನ ನೀಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಏನಾಗುತ್ತೆ, ಹುಲಿ ಆ ಯುವಕನ ಹತ್ರಕ್ಕೆ ಬರುತ್ತೆ. ಬಂದ್ಬಿಟ್ಟು ಏನನ್ನುತ್ತೆ, ಏ ಯುವಕ, ಆ ವ್ಯಕ್ತಿಗೆ ನೀನು ಏನು ಮಾಡ್ತಾ ಇದೀಯಾ, ಈ ಒಂದು ಜಿಂಕೆಗೆ ಆಶ್ರಯನ ನೀಡ್ತಾ ಇದೀಯಾ, ರಕ್ಷಣೆನ ನೀಡ್ತಾ ಇದೀಯಾ, ಅದನ್ನು ಬಿಟ್ಬಿಡು. ಆ ಥರ ನೀನು ಮಾಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧ ಆಗುತ್ತೆ. ಸರಿನಾ? ನಿನ್ನ ಪಾಡಿಗೆ ನಾನು ಬಂದಿಲ್ಲ, ನನ್ನ ಪಾಡಿಗೆ ನೀನು ಬರ್ಕೂಡ್ದು ಅಂತೇಳ್ಬಿಟ್ಟು ಇಲ್ಲಿ ಹುಲಿ ಹೇಳುತ್ತೆ. ಅದಕ್ಕೆ ಯುವಕ ಹೇಳ್ತಾನೆ, ನೋಡಿ ಇಲ್ಲಿ ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಆಗ ಯುವಕ ಏನು ಮಾಡ್ತಾನೆ, ನೋಡು ಇಲ್ಲಿ ಇದು ಅರಣ್ಯದ ಪ್ರಾಣಿಯಲ್ಲ, ಯಾರೋ ಸಾಕಿರ್ತಕ್ಕಂಥ ಪ್ರಾಣಿ. ಅದ್ರ ಕತ್ತಲ್ಲಿ ಏನಿದೆ, ಗೆಜ್ಜೆ ಇದೆ. ಸರಿನಾ? ನಿನಗೆ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ತಿನ್ನುವ ಒಂದು ಅಧಿಕಾರ ಇದೆ, ಯಾರೋ ಸಾಕಿರ್ತಕ್ಕಂಥ ಪ್ರಾಣಿಗಳನ್ನು ತಿನ್ನುವ ಒಂದು ಅಧಿಕಾರ ನಿನಗೆ ಇಲ್ಲ. ಹಾಗಾಗಿ ಇದನ್ನು ನಾನು ಬಿಟ್ಕೊಡಲ್ಲ ಅಂತೇಳಿ ಯುವಕ ಹುಲಿಗೆ ಹೇಳ್ತಾನೆ. ಸರಿನಾ? ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಹೆದರಿಸಿದ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು
ತಾನು ಬಿಟ್ಟು ಕೊಡಲಾರೆ ಎಂದ. ಏನು ಮಾಡಿದ ಯುವಕ? ತನ್ನ ರಕ್ಷಣೆ ಬೇಡಿ ಬಂದಿರತಕ್ಕಂಥ ಜಿಂಕೆನ ಮನೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಆಶ್ರಯ ನೀಡಿ ಹುಲಿಯೊಂದಿಗೆ ಯುದ್ಧ ಮಾಡೋದಕ್ಕೆ ಅಂದರೆ ಜಗಳ ಮಾಡೋದಕ್ಕೆ ಶುರು ಮಾಡಿದ. ಅವನು ಹೇಳ್ತಾನೆ ಮಾತಿನಲ್ಲೇ, ನನ್ನ ಹತ್ರಕ್ಕೆ ಯಾರಾದರೂ ಸಹಾಯ ಅಂತ ಕೇಳ್ಕೊಂಡು ಬಂದರೆ, ರಕ್ಷಣೆ ಅಂತ ಕೇಳ್ಕೊಂಡು ಬಂದರೆ ನಾನು ಅವರನ್ನು ರಕ್ಷಿಸ್ತೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲಾರೆ ಅಂತೇಳ್ಬಿಟ್ಟು ಹೇಳ್ತಾನೆ. ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು. ಸರಿನಾ? ಏನಾಗುತ್ತೆ, ಹೀಗೆ ಹುಲಿಗೆ ಮತ್ತು ಯುವಕನಿಗೆ ಜಗಳ ಆಗುತ್ತೆ. ಹುಲಿ ಯುವಕನಿಗೆ ಅಲ್ಲಲ್ಲಿ ಕಚ್ಚುತ್ತೆ. ತುಂಬ ಕಷ್ಟಪಟ್ಟು ಬದುಕಿರ್ತಕ್ಕಂಥ ಈ ಯುವಕ ಯಾವುದೇ ಸೋಲಿಗೂ ಕೂಡ ಹೆದರಲಿಲ್ಲ. ಕೊನೆಗೆ ಹುಲಿನೇ ಏನಾಯಿತು, ತನ್ನ ಸೋಲನ್ನು ಒಪ್ಕೊಂಡ್ಬಿಟ್ಟು ಪಲಾಯನ ಪಠಿಸಿತು, ಅಂದರೆ ಅಲ್ಲಿಂದ ಹೊರಟು ಹೋಯಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ. ಅದಕ್ಕೂ ಹೊಡೆದು ಬಡೆದು ಗಾಯ ಮಾಡಿದ್ದ ಯುವಕ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಯುವಕನಿಗೂ ಕೂಡ ಗಾಯ ಆಗಿತ್ತು, ಜೊತೆಗೆ ಹುಲಿಗೂ ಕೂಡ ಗಾಯ ಆಗಿತ್ತು. ಹುಲಿ ಆಗ ಏನನ್ನುತ್ತೆ, ನಾನು ಇನ್ನು ಮುಂದೆ ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಸರಿನಾ? ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು, ಪಾಪ ಎಂದು ಮರುಗಿತು. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು. ಹಾಗೆಯೇ ಕಾಡಿಗೆ ಹೋಗಿ, ಸರಿನಾ, ಆಮೇಲೆ ಏನು ಮಾಡುತ್ತೆ, ಜಿಂಕೆ ಯುವಕನನ್ನು ನೋಡುತ್ತೆ, ನೋಡಿಬಿಟ್ಟು ಕಣ್ಣೀರು ಸುರಿಸುತ್ತೆ. ಯಾಕೆ ಅಂತಂದರೆ ನನ್ನನ್ನು ಕಾಪಾಡೋದಕ್ಕೋಸ್ಕರ ನೀನು ಮೈಯಲ್ಲೆಲ್ಲ ಗಾಯ ಮಾಡ್ಕೊಂಡಿದೀಯಾ ಹುಲಿ ಜೊತೆ ಹೋರಾಡಿಬಿಟ್ಟು, ಸರಿನಾ, ನಾನು ನಿನ್ನ ಗಾಯನ ಏನು ಮಾಡ್ತೇನೆ, ವಾಸಿ ಮಾಡ್ತೇನೆ ಅಂತೇಳ್ಬಿಟ್ಟು ಏನು ಮಾಡುತ್ತೆ, ಜಿಂಕೆ ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗಿ ಏನು ಮಾಡುತ್ತೆ ನೋಡಿ, ಇಲ್ಲಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು, ಹರಿದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ಏನು ಮಾಡುತ್ತೆ, ಜಿಂಕೆ ಕಾಡಿಗೆ ಹೋಗ್ಬಿಟ್ಟು ಸೊಪ್ಪು ಸದೆಗಳನ್ನು, ಬೇರನ್ನು, ತೊಗಟೆನ ಅಂದರೆ ಆಯುರ್ವೇದದ ಒಂದು ಔಷಧಿನ ತೊಗೊಂಡು ಬಂದುಬಿಟ್ಟು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ ಗಾಯಗಳಿಗೆಲ್ಲ ಹಚ್ಚುತ್ತೆ. ಆಗ ಗಾಯಗಳೆಲ್ಲ ವಾಸಿಯಾಗಿ ಮತ್ತೆ ಯುವಕ ಚೇತರಿಸ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಕಂಡು ಜಿಂಕೆಗೆ ಅಪರಿಮಿತ ಅಂದರೆ ಹೇಳ್ಕೊಳ್ಳಿಕ್ಕೆ ಆಗದಿರೋಷ್ಟು ಸಂತೋಷ ಆಗುತ್ತೆ. ಸರಿನಾ? ನೆಕ್ಸ್ಟ್ ನೋಡಿ, ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ. ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ. ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ. ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ. ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಹೀಗೆ ಗಾಯ ಎಲ್ಲ ವಾಸಿ ಆಗಿದ ನಂತರ ಜಿಂಕೆಗೂ ಮತ್ತು ಯುವಕನಿಗೂ ಒಂದು ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ. ಸರಿನಾ? ಸಾಕು ಪ್ರಾಣಿಗಳನ್ನು ನೋಡಿ ಯಾರಿಗಾದ್ರೂ ಒಬ್ಬರನ್ನ ಹಚ್ಕೊಂಡ್ರೆ ಅವುಗಳನ್ನು ಅವ್ರನ್ನ ಬಿಟ್ಟಿರಲ್ಲ. ಅಷ್ಟು ಒಂದು ಅವರೇ ನಮ್ಮವರು ಅಂತಕ್ಕಂಥ ಒಂದು ಭಾವನೆ ನಾವು ವ್ಯಕ್ತಪಡಿಸ್ತವೆ. ಸರಿನಾ? ಆದರೂ ಜಿಂಕೆ ಮನಸ್ಸಲ್ಲಿ ಏನೋ ಒಂದು ಕೊರಗಿತ್ತು. ಸರಿನಾ? ಅದೇನೋ ಒಂದು ಯೋಚನೆ ಮಾಡ್ತಿತ್ತು. ಈ ಯೋಚನೆಯಲ್ಲಿ ಇರಬೇಕಾದ್ರೇ ಒಂದಿನ ಏನಾಗುತ್ತೆ ಅಂದರೆ, ಯುವಕ ಏನೋ ಕೆಲಸ ಮಾಡ್ತಾ ಅಂಗಳದಲ್ಲಿ ಕೂತಿರ್ತಾನೆ. ಅಷ್ಟರಲ್ಲಿ ದೂರದಲ್ಲಿ ಮಲಗಿರ್ತಕ್ಕಂಥ ಜಿಂಕೆ ತಟ್ಟನೆ ಎದ್ದು ನಿಂತ್ಕೊಳ್ಳುತ್ತೆ. ಎದ್ದು ನಿಂತ್ಕೊಂಡು ಕಿವಿಗೊಟ್ಟು ಕೇಳ್ತಾ ಇರುತ್ತೆ, ಇಂಪಾದ ಧ್ವನಿ ಕೇಳಿಸ್ತಾ ಇರುತ್ತೆ. ಜಿಂಕೆ ಮತ್ತೆ ಸಂಭ್ರಮದಿಂದ ಕುಣಿದು ಕುಪ್ಪಳಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಇಂಪಾದ ಧ್ವನಿ ಯಾರ್ದು ಅನ್ನೋದನ್ನು ಇಲ್ಲಿ ಕೇಳಿಸ್ಕೊಳ್ಳಿ. ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ದನಿ ಕೇಳಿ ಬರುತ್ತದೆ. ಆ ಇಂಪಾದ ದನಿಯಲ್ಲಿ ಏನು ಅಡಗಿರುತ್ತೆ ಅಂದರೆ, ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಅಂತೇಳ್ಬಿಟ್ಟು ಕರೆಯೋದು ಕೇಳಿಬರ್ತದೆ. ಜಿಂಕೆ ಹೊರ ಓಡುತ್ತದೆ. ಆ ಒಂದು ದನಿನ ಕೇಳಿ ಏನು ಮಾಡುತ್ತೆ, ಜಿಂಕೆ ಮನೆಯಿಂದ ಹೊರಗಡೆ ಓಡ್ಕೊಂಡು ಬರುತ್ತೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ. ಯುವಕ ಅಯ್ಯೋ ಯಾಕೆ ಈ ಜಿಂಕೆ ಹಿಂಗೆ ಓಡೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಯುವಕನು ಕೂಡ ಏನು ಮಾಡ್ತಾನೆ, ಗಾಬರಿಯಿಂದ ಅದ್ರ ಹಿಂದೆನೇ ಓಡ್ಕೊಂಡು ಹೋಗ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ. ಜಿಂಕೆ ಅವಳ ಕೈ ನೆಕ್ಕುತ್ತಿದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಆ ಯುವತಿ ಈ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡಳು. ಸರಿನಾ? ಅಲ್ಲೋಗಿ ನೋಡಿದರೆ ಜಿಂಕೆ ಏನು ಮಾಡಿದೆ, ಒಬ್ಬ ಯುವತಿನ ಅಂದರೆ ಒಬ್ಬ ಹುಡುಗಿನ, ಒಬ್ಬ ಹೆಂಗಸನ್ನ
ತಬ್ಬಿಕೊಂಡ್ಬಿಟ್ಟು ಏನು ಮಾಡ್ತಾ ಇದೆ, ಅವಳು ಕೈನ ನೆಕ್ತಾ ಇದೆ, ಮೈಗೆಲ್ಲ ತಿಕ್ತಾ ಇದೆ. ಅವಳು ಏನು ಮಾಡ್ತಾ ಇದ್ದಾಳೆ, ಆ ಯುವತಿ ಅದನ್ನು ಮುಖಕ್ಕೆ ತನ್ನ ಮುಖನ ತಾಗಿಸಿ ಅಳ್ತಾ ಇದ್ದಾಳೆ. ಸರಿನಾ. ಆ ಯುವಕನನ್ನು ನೋಡಿದ ಕೂಡಲೇ ಆ ಯುವತಿ ಏನು ಮಾಡ್ತಾಳೆ, ತನ್ನ ಪರಿಚಯನ ಹೇಳ್ಕೊಳ್ತಾಳೆ. ಇದು ನಾವು ಸಾಕಿಕೊಂಡ ಜಿಂಕೆ. ಇದು ಏನಪ್ಪ ಅಂತಂದರೆ ನಾವು ನಮ್ಮ ಮನೆಯಲ್ಲಿ ಸಾಕಿಕೊಂಡಿರ್ತಕ್ಕಂಥ ಜಿಂಕೆ. ಇದರ ಮೇಲಿನ ಈ ಚುಕ್ಕೆಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದೆವು. ಈ ಜಿಂಕೆಯ ಮೇಲಿರ್ತಕ್ಕಂಥ ಚುಕ್ಕೆ ಗುರುತಿನಿಂದ ಇದಕ್ಕೆ ನಾವು ಒಂದು ಹೆಸರಿಟ್ವಿ, ಅದಕ್ಕೆ ಚುಕ್ಕಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿವಿ. ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು. ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲ ಹಳ್ಳಿ ಜನರು ನೋಡಿದರು. ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ, ಚುಕ್ಕಿ ಬದುಕಿದೆ ಎಂದು. ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ. ಇಂದು ಇದು ಸಿಕ್ಕಿದೆ. ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನು ನುಡಿದಳು. ಸರಿನಾ. ತನ್ನ ಪರಿಚಯವನ್ನು ಹೇಳ್ಕೊಳ್ಳುತ್ತಾ ಹುಡುಗಿ ಏನು ಮಾಡ್ತಾಳೆ, ಚುಕ್ಕಿ ಸಿಕ್ಕಿರ್ತಕ್ಕಂಥ ಸಂತೋಷವಾಗಿ ತನ್ನ ಮಾತನ್ನು ಹೇಳ್ತಾಳೆ. ಇದು ನಾವು ನಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಜಿಂಕೆ. ಇದ್ರ ಮೇಲೆ ಚುಕ್ಕೆಗಳಿರೋದ್ರಿಂದ ನಾನು ಏನು ಮಾಡಿದ್ದೀನಿ, ಇದಕ್ಕೆ ಚುಕ್ಕಿ ಅಂತ ಹೆಸರಿಟ್ಟಿದ್ದೀನಿ. ಇದು ತುಂಬ ದಿನಗಳಿಂದ ನಮ್ಮ ಮನೆಯಲ್ಲಿತ್ತು. ಕೆಲ ದಿನಗಳಿಂದನೇ ಏನು ಮಾಡಿದೆ, ತಪ್ಪಿಸ್ಕೊಂಡು ಕಾಡಿಗೆ ಬಂದಿದೆ. ಈ ಕಾಡಿನಲ್ಲಿ ಹುಲಿ ಅಟ್ಟಿಸ್ಕೊಂಡು ಹೋಯಿತು ಅಂತೇಳ್ಬಿಟ್ಟು ಹಳ್ಳಿ ಜನರು ಹೇಳಿದ್ರು. ಅದನ್ನು ಕೇಳಿ ನಮಗೆ ತುಂಬ ಭಯ ಆಯಿತು. ಆದರೂ ಒಂದು ಕಡೆ ನನ್ನ ಮನಸ್ಸು ಹೇಳ್ತಿತ್ತು, ನಮ್ಮ ಜಿಂಕೆಗೆ ಏನೂ ಆಗಿರಲ್ಲ, ನಮ್ಮ ಚುಕ್ಕಿಗೆ ಏನಾಗಿರಲ್ಲ, ಅದು ಬದುಕಿರುತ್ತೆ ಅಂತ ಅನಿಸ್ತಾ ಇತ್ತು ನನಗೆ. ಇವತ್ತು ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ ಯುವತಿ, ತನ್ನ ಒಂದು ಸಂತೋಷದ ಭಾವನೆಯನ್ನು ಆ ಯುವಕನಿಗೆ ಹೇಳ್ಕೊಳ್ತಾಳೆ. ಸರಿನಾ. ನೋಡಿ ಇಲ್ಲಿ ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ. ಸರಿನಾ. ಇದೆಲ್ಲ ಹೇಳಿದ ನಂತರ ಏನು ಮಾಡ್ತಾನೆ, ಆ ಯುವಕ ಚುಕ್ಕಿ ಯಾವ ರೀತಿಯಾಗಿ ತನ್ನ ಹತ್ರ ಬಂದು ಸೇರಿದ್ಲು, ಅವಳನ್ನು ನಾನು ಹೇಗೆ ಕಾಪಾಡಿದೆ ಅನ್ನೋದನ್ನು ಇಲ್ಲಿ ಯುವಕ ಹೇಳ್ತಾನೆ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದಳು ಯುವತಿ. ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಆಗ ಯುವಕ ಏನು ಮಾಡ್ತಾನೆ, ಚುಕ್ಕಿನ ಉಳಿಸಿರ್ತಕ್ಕಂಥ ಕಥೆನ ಹೇಳ್ತಾನೆ. ಹುಲಿಗೂ ಮತ್ತು ಯುವಕನಿಗಾಗಿರ್ತಕ್ಕಂಥ ಹೋರಾಟದಲ್ಲಿ ಅವನಿಗಾಗಿರ್ತಕ್ಕಂಥ ಗಾಯಗಳನ್ನೆಲ್ಲ ತೋರಿಸ್ತಾನೆ. ಆಗ ಜಿಂಕೆ ಅಂದರೆ ಚುಕ್ಕಿ ಬಂದುಬಿಟ್ಟು ಅವನಿಗೆ ಯಾವ ರೀತಿಯಾಗಿ ಸತ್ಕಾರನ ಮಾಡುತ್ತೆ, ಯಾವ ರೀತಿಯಾಗಿ ಅವನ ಗಾಯಗಳನ್ನು ವಾಸಿ ಮಾಡುತ್ತೆ ಅನ್ನೋದನ್ನೆಲ್ಲ ಹೇಳ್ತಾನೆ. ಹೀಗೆ ಮಾತುಕತೆ ಆಡ್ತಾ ಇರಬೇಕಾದ್ರೆ ಯುವತಿ ಏನಂತಾಳೆ, ಈ ಚುಕ್ಕಿ ನಮ್ಮ ಮನೆಯಲ್ಲೇ ಚಿಕ್ಕಂದಿನಿಂದ ದೊಡ್ಡದಾಗಿದೆ, ಅದನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಈ ಒಂದು ವಿಷಯನ ಏನು ಮಾಡುತ್ತೆ, ಜಿಂಕೆ ಕೇಳಿಸ್ಕೊಂಡು ಓಡೋಗಿ ಆ ಯುವಕನ ಮನೆಯೊಳಗಡೆ ಕೂತ್ಕೊಳ್ಬಿಡುತ್ತೆ. ಅಂದರೆ ಅವತ್ಕೊಂಡು ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ನಾನು ಅದನ್ನು ಬಿಟ್ಟು ಇರಲಾರೆ, ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ನಿನಗೆ ಇದನ್ನು ಕೊಡಲಾರೆ ಎಂದ ಯುವಕ. ಸರಿನಾ. ನನ್ನ ಚುಕ್ಕಿನ ನನಗೆ ಕೊಡು, ನನಗೆ ಅದನ್ನು ಬಿಟ್ಟು ಇರಲಿಕ್ಕಾಗಲ್ಲ ಅಂತ ಯುವತಿ ಅಂದಾಗ ಯುವಕ ಕೂಡ ಹೇಳ್ತಾನೆ, ನನಗೂ ಕೂಡ ಚುಕ್ಕಿನ ಬಿಟ್ಟು ಇರಲಿಕ್ಕೆ ಆಗಲ್ಲ. ಯಾಕಂದರೆ ನಾನು ಅದನ್ನು ಹುಲಿ ಬಾಯಿಂದ ಕಾಪಾಡಿದ್ದೀನಿ, ಅದನ್ನು ರಕ್ಷಣೆ ಮಾಡಿದ್ದೀನಿ. ಅದ್ರ ಮಧ್ಯೆ ನನಗೂ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಬೆಳೆದಿದೆ. ಹಾಗಾಗಿ ನನಗೂ ಕೂಡ ಅದನ್ನು ಬಿಟ್ಟು ಇರಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ಅದನ್ನು ಕೊಡಲ್ಲ ಅಂತೇಳ್ಬಿಟ್ಟು ಯುವಕ ಕೂಡ ಹೇಳ್ತಾನೆ. ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದ ಯುವತಿ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಸರಿನಾ. ಹೌದಾ, ಹಾಗಿದ್ರೆ ನಾನು ಏನು ಮಾಡ್ತೇನೆ, ಇವಾಗ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಚುಕ್ಕಿ ಜೊತೆಯಲ್ಲೇ ಇರ್ತೇನೆ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ, ಯುವತಿ ಮನೆಯ ಒಳಗಡೆ ಹೋಗಿ ಚುಕ್ಕಿನ ಅಪ್ಪಿಕೊಂಡು ಕೂತ್ಕೊಳ್ತಾಳೆ. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ. ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು. ಹುಡುಗಿ ಹೊಂದಾಗಲು ಚುಕ್ಕಿಯೇ ಮುಂದಾಯಿತು. ಸರಿನಾ. ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ವಾ, ಹೀಗೆ ಚುಕ್ಕಿ ಎಂಬ ಜಿಂಕೆ ಏನಾಗುತ್ತೆ ಅಂತಂತಂದರೆ ಹುಲಿ ಬಾಯೊಳಗೆ ಸಿಕ್ಕಾಕೊಳ್ಳೋಕ್ಕೆ ಹೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಆ ಯುವಕ ಅದನ್ನು ಕಾಪಾಡಿ ಪೋಷಿಸಿರ್ತಾನೆ. ಅಂಥ ಒಂದು ಸಮಯದಲ್ಲಿ ಯುವತಿ ಬಂದುಬಿಟ್ಟು ಇದು ನನ್ನ ಜಿಂಕೆ, ನನ್ನ ಚುಕ್ಕಿ ಕೊಡು ಅಂತ ಕೇಳಿದಾಗ ಅವನು ಇಲ್ಲ, ಇದು ನನ್ನ ಜಿಂಕೆ, ನಾನು ಪ್ರೀತಿಯಿಂದ ಸಾಕಿದ್ದೀನಿ, ಬಿಟ್ಕೊಡಲ್ಲ ಅಂತ ಹೇಳಿದಾಗ ಜಿಂಕೆಗೆ ಹುಡುಗಿ ಯುವತಿ ಜೊತೆ ಹೋಗೋದಕ್ಕೂ ಮನಸ್ಸಿರಲ್ಲ, ಬರೀ ಯುವಕನ ಜೊತೆ ಇರೋದಕ್ಕೂ ಕೂಡ ಮನಸ್ಸಿರಲ್ಲ, ಇಬ್ಬರು ಕೂಡ ಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಮನೆಯಲ್ಲಿ ಹೋಗಿ ಅವಿತು ಕೂತ್ಕೊಬಿಡುತ್ತೆ. ಆಗ ಯುವತಿ ಕೂಡ ಏನು ಮಾಡ್ತಾಳೆ, ಅವ್ರ ಮನೆಯಲ್ಲೇ ಹೋಗಿ ಸೇರಿಕೊಳ್ತಾಳೆ. ಅಂದರೆ ಆ ಯುವಕ ಮತ್ತು ಯುವತಿ ಒಂದಾಗೋದಕ್ಕೆ ಮೂಲ ಕಾರಣನೇ ಈ ಚುಕ್ಕಿಯಾಗುತ್ತೆ. ಸರಿನಾ. ಹೀಗೆ ಏನಾಗುತ್ತಪ್ಪ ಅಂತಂದರೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯುತ್ತೆ. ಯಾರೂ ಜನಗಳೇ ಇಲ್ಲದಿರ್ತಕ್ಕಂಥ ಆ ಪ್ರದೇಶದಲ್ಲಿ ಈ ಯುವಕ ಯುವತಿಯನ್ನು ಹೊಂದು ಮಾಡಿ ಚುಕ್ಕಿ ಏನು ಮಾಡುತ್ತೆ, ಅಲ್ಲಿ ಒಂದು ಊರನ್ನು ಹುಟ್ಟಿಸುತ್ತೆ.
ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ದರು, ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು. ಹೀಗೆ ಆ ಯುವಕ ಯುವತಿನ ಹೊಂದು ಮಾಡೋದರಲ್ಲಿ ಚುಕ್ಕಿಯ ಪಾತ್ರ ಏನಾಗಿದೆ, ತುಂಬ ವಿಶೇಷವಾಗಿತ್ತು. ಸರಿನಾ? ಹೀಗೆ ಏನಾಯ್ತಪ್ಪ ಅಂತಂದರೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಸರಿನಾ? ಆ ಯುವಕ ಯುವತಿ ಒಂದಾಗಿ ಅಲ್ಲಿ ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಬ್ಬರನ್ನ ನೋಡಿ ಒಬ್ಬರು ಅಲ್ಲಿ ವಾಸಿಸ್ತಾರೆ. ಹೀಗೆ ಹಳ್ಳದ ದಂಡೆಯ ಮೇಲೆ ಇರ್ತಕ್ಕಂಥ ಊರು ದೊಡ್ಡದಾಗಿ ಬೆಳೆಯಿತು. ಸರಿನಾ? ಇಲ್ಲಿಗೆ ಏನಾಯ್ತಪ್ಪ ಅಂತಂದರೆ ಪುಟ್ಟಜ್ಜಿಯ ಕತೆ ಮುಗಿಯಿತು. ಮತ್ತೆ ಯಾವತ್ತಾದರೂ ಬಾ, ನಿನಗೆ ಬೇರೆ ಬೇರೆಯಾದ ಕತೆಗಳನ್ನು ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾಳೆ. ಆಗ ಆ ಹುಡುಗ ಏನು ಮಾಡ್ತಾನೆ, ಸಂತೋಷದಿಂದ ಅಲ್ಲಿಂದ ಸರಿ ಅಜ್ಜಿ ಬರ್ತೇನೆ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾನೆ. ಗೊತ್ತಾಯ್ತಲ್ವ ವಿದ್ಯಾರ್ಥಿಗಳೇ? ಪುಟ್ಟಜ್ಜಿ ಕತೆ ಹೇಳುವಂತಕ್ಕಂಥ ಈ ಒಂದು ಗದ್ಯದಲ್ಲಿ ಪುಟ್ಟಜ್ಜಿ ಕತೆ ಹೇಳ್ತಾಳೆ, ಆ ಮಗು ಕತೆಯನ್ನು ಕೇಳಿಸ್ಕೊಳ್ತಾ ಇರುತ್ತೆ. ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದಿರ್ತಾನೆ. ಇಲ್ಲಿ ನಿಮಗೆ ಆಲಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಸರಿನಾ? ಇದರ ನೀತಿ ಏನಪ್ಪ ಅಂತಂದರೆ, ಯಾರಾದರೂ ಒಂದು ಕೆಲಸಕ್ಕೆ ತಳಪಾಯ ಹಾಕಿದ್ರೆ, ಯಾರಾದರೂ ಒಂದು ಬುನಾದಿ ಹಾಕಿದ್ರೆ ಅಲ್ಲಿ ದೊಡ್ಡದಾದ ಒಂದು ಪ್ರದೇಶ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಾವು ಯಾವಾಗಲೂ ಯಾರಾದರೂ ರಕ್ಷಣೆ ಪಡ್ಕೊಂಡು ಬಂದರೆ, ಅವರಿಗೆ ಸಹಾಯ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಮಗೂ ಕೂಡ ಒಳ್ಳೆಯದು ಆಗೇ ಆಗುತ್ತೆ ಅನ್ನೋದನ್ನು ಈ ಒಂದು ಕತೆ ಹೇಳ್ಕೊಡುತ್ತೆ. ಸರಿನಾ? ಇಲ್ಲಿ ಜಿಂಕೆಗೆ ಸಹಾಯ ಮಾಡೋದರಿಂದ ಏನಾಯಿತು, ಯುವಕ ಯುವತಿಯ ಮನಸ್ಸು ಒಂದು ಮಾಡಿ ಜಿಂಕೆಯಿಂದ ಏನಾಯಿತು, ಒಂದು ದೊಡ್ಡದಾದ ಊರು ಅಲ್ಲಿ ಬೆಳೆದು ಒಂದು ಸುಖವಾದ ಸಂಸಾರ ನಡೆಸೋದಕ್ಕೆ ಸಾಧ್ಯ ಆಯಿತು ಅಲ್ವಾ? ಹೀಗೆ ಯಾವುದೇ ಒಂದು ಸಹಾಯನ ಯಾರಿಗೆ ಮಾಡಿದರೂ ಕೂಡ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಈ ಒಂದು ಕತೆ, ಈ ಒಂದು ಪಾಠ ನಮಗೆ ತಿಳಿಸ್ಕೊಡುತ್ತೆ. ಅರ್ಥ ಆಗಿದೆ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಿದ್ರೆ ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಅವತ್ತಿನ ಪಾಠ ಅವತ್ತನ್ನೇ ಕಲ್ತ್ಕೊಂಡು ಅದಕ್ಕೆ ಎಲ್ಲ ಪ್ರಶ್ನೋತ್ತರಗಳನ್ನು ಬರ್ಕೊಂಡು ಆಗಿಂದಾಗೆ ಓದಿ ಏನು ಮಾಡಿ ಎಲ್ಲನೂ ಅವತ್ತಿನ ಕೆಲಸ ಅವತ್ತೇ ಮುಗಿಸಿ ಪ್ರತಿದಿನ ಹೀಗೆ ಮಾಡ್ತಾ ಹೋಗಿ ನಿಮಗೆ ಪರೀಕ್ಷೆಗಳು ಹತ್ರ ಬಂದಾಗ ಯಾವುದೇ ಕಷ್ಟ ಆಗಲ್ಲ. ಕೊನೆಯದಾಗಿ ರಿವಿಷನ್ ಮಾಡಿಕೊಂಡ್ರೆ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡ್ಬಿಟ್ಟು ನೀವು ಚೆನ್ನಾಗಿ ಅಭ್ಯಾಸನ ಮುಂದುವರಿಸ್ಕೊಂಡು ಹೋಗ್ಬೋದು. ಸರಿನಾ? ಆಗ ನಿಮ್ಮ ಹತ್ರ ಶಿಸ್ತು ಕೂಡ ಬರುತ್ತೆ. ಯಾವಾಗಲೂ ಮನುಷ್ಯನ ಹತ್ರ ಶಿಸ್ತಿದ್ದಾಗ, ಆಗಿನ ಕೆಲಸ ಆಗಲೇ ಮಾಡಿದಾಗ ಮಾತ್ರ ಏನಾಗೋದಕ್ಕೆ ಸಾಧ್ಯ, ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅರ್ಥ ಆಗಿದೆ ಅಲ್ವಾ? ಸರಿ ಮಕ್ಕಳೇ, ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಿ, ಎಲ್ಲರೂ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಏನು ಮಾಡಿ, ವಿಡಿಯೋನ ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಏನು ಮಾಡುವ, ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.